ನನ್ನ ಲೈಫಲ್ಲೇ ನಾನು ಯಾರಿಗೆ ಸಹ ಹೆದರ್ಲಿಲ್ಲ, ಹೆದರುದು ಸಹ ಇಲ್ಲ. ಯಾರು ಎಷ್ಟೇ ಭಯಂಕರ ವಿಲನೇ ಆಗ್ಲಿ ನಾನು ಅವರನ್ನು ಗೆನ್ಪುದಿಲ್ಲ. ಆದ್ರೆ ಯಾರಾದ್ರೂ ಬಂದು ನನ್ನ ಹತ್ರ ನಿಲ್ಲು, ನಿನ್ನ ಚಿಕ್ಕಮ್ಮನ ಹತ್ರ ಹೇಳ್ತಾನೆ ಅಂತ ಹೇಳಿದ್ರೆ ಸಾಕು, ಅಲ್ಲಿಗೆ ನನ್ನ ಆಂಟಿ ಬರೀ ಆಂಟಿ ಅಲ್ಲ, ಅವಳು ಇಡೀ ಸಿಸ್ಟಮ್. ಅರ್ಧ ರಾಕ್ಷಸಿ, ಅರ್ಧ ಲಾಯರ್, ಫುಲ್ ಟೈಮ್ ಜಡ್ಜ್. ಯಾರನ್ನು ಬೇಕಾದ್ರೂ ಮಂಗ ಮಾಡ್ಬೋದು, ಆದ್ರೆ ನನ್ನ ಆಂಟಿಯನ್ನು ಸಾಧ್ಯವೇ ಇಲ್ಲ. ನನ್ನ ಇಡೀ ಜೀವನದ ಕಂಟ್ರೋಲ್ ಅವಳ ಕೈಯಲ್ಲಿರುವುದು. ಅವಳು ಹೆಸರಿಗೆ ಮಾತ್ರ ಚಿಕ್ಕ ಅಮ್ಮ, ಮಾಡುದೆಲ್ಲ ದೊಡ್ಡಮನಾಗಿ. ನನ್ನ ಹತ್ರ ಇಡೀ ದಿವಸ ನೆಕ್ಕನೆ ಮಾಡ್ತಾ ಇದ್ದಾಳೆ. ನಾನು ಕೂತ್ರಿಸ ತಪ್ಪು, ನಿಂತ್ರಿಸ. ನಾನು ಈಗ ಸಹ ಹೋಗಿ ಪರ್ಮಿಷನ್ ಅಂತ ಕೇಳುದು ಅವಳ ಹತ್ರ ಮಾತ್ರ. ನಾನು ಒಬ್ಬಳೇ ಅಲ್ಲ, ನಮ್ಮ ಮನೆಯಲ್ಲಿ ಎಲ್ಲಾ ಸಹ ಅವಳನ್ನು ನೋಡಿ ಭಯ ಪಡುದೇ. ಅವಳೊಂಥರ ನಮ್ಮ ಕುಟುಂಬದ ಡಾನ್ ಇದ್ದಾಗೆ. ಸೈಜ್ ಇಷ್ಟೇ ಆದ್ರೂ ಧೈರ್ಯ ಎಷ್ಟು. ಹೆಸರಿಗೆ ಮಾತ್ರ ಚಿಕ್ಕಮ್ಮ, ಆದ್ರೆ ಅವಳು ನನ್ನ ಮಮ್ಮಿಗಿಂತ ಸಹ ಜಾಸ್ತಿ. ನಂಗೆ ಒಮ್ಮೊಮ್ಮೆ ಅನ್ಸುದು ದೇವರಿಗೆ ಹೆಚ್ಚು ನಿಮಿಷ ಅಂಬರಪ್ಪಾಗಿದ ಅಂತ. ಅವರು ನನ್ನ ಚಿಕ್ಕಮ್ಮದ ಹೊಟ್ಟೆಯೊಳಗೆ ನನ್ನನ್ನು ಹಾಕುದು ಬಿಟ್ಟು ನನ್ನ ಮಮ್ಮಿ ಹೊಟ್ಟೆಯೊಳಗೆ ಹಾಕಿದ್ದಾರೆ. ಎಲ್ಲಿ ತನಕ ಹೇಳಿದ್ರೆ ನನ್ನ ಮಮ್ಮಿ ಸವಳಿಗೆ ಸಪೋರ್ಟು. ಆಕ್ಚುಲಿ ಅಲ್ಲಿ ಮ್ಯಾಟ್ರ್ ಉಂಟು. ಮಮ್ಮಿ ಮಿನಿ ನನ್ನ ಸಪೋರ್ಟ್ ತೆಗೆದ್ರೆ ನನ್ನ ಆಂಟಿ ತಿರುಗಿ ಬೀಳ್ತಾಳೆ. ನನ್ನ ಆಂಟಿದು ಒಂದು ಹೀಗೆ ನೋಡಿದ್ರೆ ಸಾಕು, ನನ್ನ ಮಮ್ಮಿ ಚಪ್ಪೆ. ನಮ್ಮ ಮನೆದು ಹೋಮ್ ಮಿನಿಸ್ಟರ್ ಬಂದು ನನ್ನ ಆಂಟಿ. ಅವಳಿಗೊಂದು ಪ್ರಾಬ್ಲಮ್, ನಾನು ಎಂತ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ನೋವಿ ಬರುದು ಅವಳ ಬಾಯಿಲಿ, ಮತ್ತೆ ಅದನ್ನೇ ಮಾಡಿ ಕೊಡ್ತಾಳೆ, ಅದು ಬೇರೆ ವಿಷಯ. ನನ್ನ ಬಗ್ಗೆ ಚಾಡಿ ಹೋಗಿ ಒಮ್ಮೆ ಅವಳ ಹತ್ರ ಹೇಳಿ ನೋಡಿ ಅಂತೆ, ಮರು ಸೆಕೆಂಡ್ ನೀವೇ ಇರುವುದಿಲ್ಲ. ನನ್ಗೊಂದೊಂದು ಬೈತಾಳೆ ಮಾರ ಈ ಲೋಕದಲ್ಲ. ಆದ್ರೆ ನಂಗೆ ಹುಷಾರಿಲ್ಲದಿದ್ರೆ ಓಡಿ ಬರೋದು ಫಸ್ಟ್ ಅವಳೆ. ನನ್ನ ಚಿಕ್ಕಮ್ಮ ಬಂದು ಕೋಣೆ ಒಳಗೆ ನನ್ಗೆ ಮುಸ್ಕು ಹಾಕಿ ಹೊಡೆದ್ರೆ ಸಹ ನಿಮ್ಮ ಮುಂದೆ ಮಾತ್ರ ಒಂದು ಪೈಸೆಗೆ ಸಹ ನನ್ನನ್ನು ಬಿಟ್ಟು ಕೊಡೋದಿಲ್ಲ. ನನ್ನ ಚಿಕ್ಕಮ್ಮ ಬರೀ ಚಿಕ್ಕಮ್ಮ ಅಲ್ಲ, ಅರ್ಧ ರಾಕ್ಷಸಿ, ಅರ್ಧ ದೇವತೆ, ಫುಲ್ ಟೈಮ್ ಹೆಡ್ಡೇಕ್, ಆದ್ರೆ ಲೈಫ್ ಟೈಮ್ ಬ್ಲೆಸ್ಸಿಂಗ್. ಉಸಂಟಿ ಈ ಜಿಣಯಾನದ ಆಯ್ತ ಮಲ್ಪುಣ. ಇಡೀ ಲೋಕ ಎಗೇನ್ಸ್ಟ್ ಆದ್ರೂ ನನ್ನೊಟ್ಟಿಗೆ ಗಟ್ಟಿ ನಿಲ್ಲೋವಳು ನನ್ನ ಆಂಟಿ ಮಾತ್ರ. ನನ್ನ ದೊಡ್ಡ ತಲೆ ಬಿಸಿಯೇ ಅವಳು. ಆದ್ರೆ ನನ್ನ ಎಲ್ಲ ಪ್ರಾಬ್ಲಮಿಗೂ ಸೊಲ್ಯೂಷನ್ ಅವಳೇ. ಎಲ್ಲರನ್ನು ನಾನು ರೋಸ್ಟ್ ಮಾಡಿದ್ರೆ ನನ್ನನ್ನು ರೋಸ್ಟ್ ಮಾಡುವ ಧೈರ್ಯ ಇರೋದು ಅವಳಿಗೊಬ್ಬಳಿಗೆ. ನಾನ್ ಮಾತ್ರ ಅಲ್ಲ, ನನ್ನ ಗಂಡ ಸಹ ಹೆದರುದು ಅವಳಿಗೆ. ಈಗ ಸಹ ನನ್ನ ಕಿವಿ ಹಿಂಡುತ್ತಾಳೆ, ಕುಟ್ಟಿ ಸಾಕ್ತಾಳೆ. ನನ್ನ ಫ್ರೆಂಡ್ಸ್ ಮುಂದೆ ನನ್ನ ಗಲೀಜು ನಿಕ್ ನೇಮ್ ಅಲ್ಲಿ ಎಲ್ಲ ನನ್ನನ್ನು ಕರೆಯುವುದು. ನಾನು ಹುಟ್ಟುವಾಗ ನನ್ನ ಮಮ್ಮಿಗಿಂತ ಸಹ ಡಬಲ್ ಖುಷಿ ಪಟ್ಟವಳೆ ಅವಳು. ಯು ಫಿಯರ್ ಗೋಸ್ಟ್, ಐ ಫಿಯರ್ ಮೈ ಆಂಟ್. ನಮ್ಮ ಮನೆಯ ಹೋಲ್ ಅಂಡ್ ಸೋಲೆ ನನ್ನ ಆಂಟಿ. ದಿನಕ್ಕೆ 100ಕ್ಕಿಂತ ಜಾಸ್ತಿ ಕಾಲ್ ಅವಳದೇ ಬರುದು ನನಗೆ. ತಿಂದಿಯಾ, ಮಲಗಿದೆಯಾ, ಉರ್ಚಿದೆಯಾ ಎಲ್ಲ ಹೇಳ್ಬೇಕು. ನಮ್ಮ ಮಧ್ಯೆ ಕೋಪರಾಜಿ ಎಲ್ಲ ಇಲ್ಲ. ಅಂದ್ರೆ ನಂಗೆ ಅವಳು ಸರಿ ಬಂದು ಉಗಿತಾಳೆ, ಮತ್ತೆ ಅವಳೇ ನನ್ನನ್ನು ಸಮಾಧಾನ ಮಾಡಿ ಹೋಗ್ತಾಳೆ. ನಡುವಲ್ಲಿ ನಾನೆಂತ ಹೇಳಿಕ್ಕಿಲ್ಲ, ಅಂಡ್ ಔಟ್. ಫ್ರೆಂಡ್ ಸಾವಳೆ, ನನ್ನ ಎನಿಮಿ ಸಾವಳೆ. ಈಗ ನನ್ಗೆ ಎಂತಾದ್ರೂ ಬೇಕಿದ್ರೆ ನಾನು ಅವಳ ಹತ್ರವೇ ಹೋಗಿ ನಟ್ಟುದು. ಒಂದು ರೆಬಲ್ ಆಗಿ ನಾನು ಎಂತ ಸಹ ಫೇಸ್ ಮಾಡ್ತೇನೆ. ಆದ್ರೆ ನನ್ನ ಆಂಟಿ ಮಿನಿ ಅದೇ ಹೊತ್ತಲ್ಲಿ ಕರೆದ್ರೆ ಉಂಟಲ್ಲ, ನಾನು ಶಾಲೆಗೆ ಹೋಗುವ ಮಗುವಾಗಿ ಸೀದಾ ಬಾಲ ಮುದುರಿಸಿಕೊಂಡು ಹೋಗ್ತೇನೆ. ಅವಳ ಮುಂದೆ ನನ್ನದು ಎಂತ ಸಹ ನಡೆಯುವುದಿಲ್ಲ. ಈ ಬಾರಿ ನೋಡಿ, ವಿಡಿಯೋ ಮಾಡುವ ನಡುವಲ್ಲಿ ಸಹ ಅವಳ ಕಾಲ್ ಬಂದೋಯ್ತು. ಇಡೀ ಲೋಕದಲ್ಲಿ ನಾನು ತಲೆಬಾಗುವ ಒಂದೇ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಅದು ಅವಳೇ. ಅವಳು ಬರೀ ಚಿಕ್ಕಮ್ಮ ಅಲ್ಲ, ಇಡೀ ಯೂನಿವರ್ಸ್. ಶಾಲೆಯಲ್ಲಿರುವಾಗ ಮಾರ್ಕ್ ಕಮ್ಮಿ ಬಂದ್ರೆ ಸಹ ನನ್ನ ಮಮ್ಮಿ ನಂಗೆ ಸೈನ್ ಹಾಕಿ ಕೊಡ್ತಿದ್ಲು. ಆದ್ರೆ ನನ್ನ ಆಂಟಿ ಆ ಸೈನ್ ಹಾಕಿದ ಮಾರ್ಕ್ಸ್ ಕಡೆ ಸಹ ಕಿತ್ತು ತೆಗೆದು, ನಾನು ಕೊಡುದಿಲ್ಲ ನೋಡ ನಿಂಗೆ ಶಾಲೆಯಲ್ಲಿ ಬೈಬೇಕು ಅಂತ ಕಳಿಸ್ತಿದ್ಲು. ದುಷ್ಟಿ. ಪ್ರತಿ ವಿಡಿಯೋ ರೆಕಾರ್ಡ್ ಆಗುವಾಗ ಹಿಂದೆಯಿಂದ ಪೆರ್ಗುಡೆಯಾಗಿ ಬಂದು ನೋಡುದು. ನೋಡಿ ನೋಡಿ, ಹಿಂದೆಯಿಂದ ಬಂದು ಈಗ ಇಲ್ಲ ಇನುಕುದು, ನಂಗೆ ಡಿಸ್ಟರ್ಬ್ ಮಾಡುದು. ಸೋಯಾ ಎಷ್ಟು ಚೊರ ಮಾಡ್ಲಿಕ್ಕೆ ಸಹ ನಾನು ರೆಡಿ. ಆದ್ರೆ ನನ್ನ ಆಂಟಿ ಹತ್ರ ಹೋಗಿ ಹೇಳ್ಬೇಡಿ ಆಯ್ತಾ.